Hi friends, complete computer awareness theory. ಪ್ರಿವಿಯಸ್ ವಿಡಿಯೋದಲ್ಲಿ ನಾವು ಫಿಫ್ತ್ ಜನರೇಷನ್ ಆಫ್ ಕಂಪ್ಯೂಟರ್ಸ್ ಬಗ್ಗೆ ತಿಳ್ಕೊಂಡಿದ್ವಿ ಅಂಡ್ ಇವತ್ತಿನ ವಿಡಿಯೋದಲ್ಲಿ ಸಿಕ್ಸ್ ಜನರೇಷನ್ ಆಫ್ ಕಂಪ್ಯೂಟರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. Sixth generation of computers. So as of 2021, most still consider us to be in the fifth generation as the AI continues to be developed. So already ನಾವು ಫಿಫ್ತ್ ಜನರೇಷನ್ ಕಂಪ್ಯೂಟರ್ಸ್ ಎ ಐನ ಬಳಕೆ ಮಾಡ್ತಾ ಇದೀವಿ. ನಮ್ಮ ಸ್ಮಾರ್ಟ್ಫೋನ್ ಸರ್ಚ್ ಇಂಜಿನ್ ಆಗಲಿ, ಸೊ ಅಮೆಜಾನ್ ಸರ್ಚ್ ಇಂಜಿನ್ ಆಗಲಿ, ಸೊ ಬೇರೆ ಬೇರೆ ವಿಂಡೋಸ್ 10 ಅಲ್ಲಿ ಆಗಲಿ, ಸೊ ಬೇರೆ ಬೇರೆ ವೇ ಅಲ್ಲಿ ನಾವು ಎ ಐನ ಬಳಕೆ ಮಾಡ್ತಾ ಇದೀವಿ. ವಾಯ್ಸ್ ಮುಖಾಂತರ ನಾವು ಇನ್ಪುಟ್ ನ ಕೊಡ್ತಾ ಇದೀವಿ, ವಾಯ್ಸ್ ಮುಖಾಂತರ ನಮಗೆ ಅದು ರಿಪ್ಲೈ ಮಾಡ್ತಾ ಇದೆ. ಅಂಡ್ ಎ ಐ ಯೂಸ್ ಮಾಡ್ಬಿಟ್ಟು ಅಲ್ಗರಿದಮ್ ಯೂಸ್ ಮಾಡ್ಬಿಟ್ಟು ಈಗ ಆಲ್ರೆಡಿ ನಮಗೆ ರಿಸಲ್ಟ್ ಕೊಡ್ತಾ ಇದೆ. ಸೊ ಈಗ ಅದೇ ಎ ಐನ, ಅದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಇನ್ನೂ ಡೆವಲಪ್ ಮಾಡ್ತಾ ಇದ್ದಾರೆ. 2021 ನೀವು ಇಯರ್ ತಗೊಂಡಾಗ ಅಲ್ಲಿಂದ ಸ್ವಲ್ಪ ಚೇಂಜ್ ಮಾಡ್ತಾ ಇದ್ದಾರೆ. ಇಲ್ಲಿ 2021 ಅಲ್ಲಿ ಸಿಕ್ಸ್ ಜನರೇಷನ್ ಕಂಪ್ಯೂಟರ್ಸ್ ಅಲ್ಲಿ ಏನು ಒಂದು ಮೇಜರ್ ಟೆಕ್ನಾಲಜಿ ಬಂತು, ಸೊ ದಟ್ ನಾವು ಸಿಕ್ಸ್ ಜನರೇಷನ್ ಕಂಪ್ಯೂಟರ್ಸ್ ಅಂತ ಕರಿಬೇಕಾಗುತ್ತೆ. ಸೊ ಒನ್ ಪಾಸಿಬಲ್ ಕಂಟೆಂಡರ್ ಫಾರ್ ಫ್ಯೂಚರ್ ಸಿಕ್ಸ್ ಜನರೇಷನ್ ಈಸ್ ದ ಕ್ವಾಂಟಮ್ ಕಂಪ್ಯೂಟರ್. ಅಂದ್ರೆ ಇಲ್ಲಿ ಸಿಕ್ಸ್ ಜನರೇಷನ್ ಅಲ್ಲಿ ಕ್ವಾಂಟಮ್ ಕಂಪ್ಯೂಟರ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅಂಡ್ ಆ ಟೆಕ್ನಾಲಜಿಗೋಸ್ಕರ, ಆ ಮೇಜರ್ ಟೆಕ್ನಾಲಜಿಗೋಸ್ಕರ ನಾವು ಈ ಜನರೇಷನ್ಗೆ ಸಿಕ್ಸ್ ಜನರೇಷನ್ ಆಫ್ ದಿ ಕಂಪ್ಯೂಟರ್ಸ್ ಆರ್ ಫ್ಯೂಚರ್ ಜನರೇಷನ್ಸ್ ಆಫ್ ದಿ ಕಂಪ್ಯೂಟರ್ಸ್ ಅಂತ ಕರಿತೀವಿ. Uh, However, until the quantum computing becomes more developed, widely used, it's only a promising technology. ನೋಡಿ, ಎಲ್ಲಿವರೆಗೆ ಕ್ವಾಂಟಮ್ ಕಂಪ್ಯೂಟಿಂಗ್ ನ ಕಂಪ್ಲೀಟ್ ಡೆವಲಪ್ ಆಗಿರ್ಬೇಕು ಅಂಡ್ ಎಲ್ಲಾರು ಯೂಸ್ ಮಾಡೋ ತನಕ ಇದೊಂದು ಈ ಟೆಕ್ನಾಲಜಿಗೆ ಒಂದು ಪ್ರಾಮಿಸಿಂಗ್ ಟೆಕ್ನಾಲಜಿ ಅಂತ ಕನ್ಸಿಡರ್ ಮಾಡಬಹುದು. ಮುಂದೆ ಬರುವಂತ ಟೆಕ್ನಾಲಜಿ ಇದು ವೈಡ್ಲಿ ಯೂಸ್ ಆಗುವಂತ ಚಾನ್ಸಸ್ ಇರುತ್ತೆ ಅಂಡ್ ಫುಲ್ಲಿ ಡೆವಲಪ್ ಆಗುವಂತ ಟೆಕ್ನಾಲಜಿ ಇರುತ್ತೆ ಅಂತ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೋಬಹುದು. ದಟ್ ಈಸ್ ವಾಟ್ ಸಿಕ್ಸ್ ಜನರೇಷನ್ ಕಂಪ್ಯೂಟರ್ಸ್. ಕ್ವಾಂಟಮ್ ಕಂಪ್ಯೂಟರ್ಸ್ ಹೆಂಗಿರುತ್ತೆ, ಇಲ್ಲಿ ನಿಮ್ಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ದಿಸ್ ಈಸ್ ವಾಟ್ ಕ್ವಾಂಟಮ್ ಕಂಪ್ಯೂಟರ್ಸ್ ಅಂತ ಕರಿತೀವಿ. ಅಂಡ್ ಇಲ್ಲಿವರೆಗೆ ಕಂಪ್ಯೂಟರ್ಸ್ ಏನ್ ಸ್ಟೋರ್ ಮಾಡುತ್ತಂದ್ರೆ ಒಂದು ಬಿಟ್ ನ ಸ್ಟೋರ್ ಮಾಡುತ್ತೆ. ಒನ್ ಬಿಟ್ ಅಂದ್ರೆ 0 or 1 ನ ಸ್ಟೋರ್ ಮಾಡುತ್ತೆ. ಬಟ್ ಕ್ವಾಂಟಮ್ ಕಂಪ್ಯೂಟರ್ಸ್ ಇಸ್ ಏಬಲ್ ಟು ಸ್ಟೋರ್ ಕ್ಯೂ ಬಿಟ್ಸ್ ಅಂತ ಕರಿತೀವಿ. ಮೀನ್ಸ್ ಅಟ್ ಎ ಟೈಮ್ ಇಟ್ಸ್ ಏಬಲ್ ಟು ಸ್ಟೋರ್ ಟೂ ಜೀರೋಸ್ ಅಂಡ್ ಟೂ ಒನ್ಸ್ ಅಂಡ್ ಅಟ್ ಎ ಟೈಮ್ ಬೋತ್ ಎರಡೂನ ಜೀರೋನ ಒನ್ ಎರಡು ಹೋಲ್ಡ್ ಮಾಡುವಂತ ಅಬಿಲಿಟಿ ಹೊಂದಂತ ಕಂಪ್ಯೂಟರ್ಸ್ ಗಳು ಅಂತ ಹೇಳ್ಬೋದು. ಈ ಸಿಕ್ಸ್ ಜನರೇಷನ್ ಕಂಪ್ಯೂಟರ್ಸ್ ಅಂಡ್ ಕ್ವಾಂಟಮ್ ಕಂಪ್ಯೂಟರ್ ಏನು ಸ್ಪೆಷಾಲಿಟಿ ಅಂತ ಕೇಳಿದ್ರೆ, sixth generation, ನೋಡಿ, we touch everything virtually, but the future computers may be neurons and attains the human level intelligence. ನೋಡಿ, ಇಲ್ಲಿ ತನಕ ನಾವು ಎಲ್ಲಾನು ವರ್ಚುವಲಿ ಟಚ್ ಮಾಡ್ತಾ ಇದೀವಿ, ನಾವು ಸ್ಮಾರ್ಟ್ ಫೋನ್ ಎಲ್ಲಾನು ಆಪರೇಟ್ ಮಾಡ್ತಾ ಇದೀವಿ, ವಿಡಿಯೋ ಕಾನ್ಫರೆನ್ಸ್ ಮಾಡ್ತಾ ಇದೀವಿ, ಅಕ್ರಾಸ್ ವರ್ಲ್ಡ್ ನಾವು ವೈಡ್ಲಿ ವಿಡಿಯೋ ಕಮ್ಯುನಿಕೇಶನ್ ಮಾಡ್ತಾ ಇದೀವಿ. ಸೊ ಸೆವೆರಲ್ ಟೆಕ್ನಾಲಜಿ ಆಲ್ರೆಡಿ ಯೂಸ್ ಮಾಡ್ತಾ ಇದೀವಿ. ಬಟ್ ಅವೆಲ್ಲ ಟೆಕ್ನಾಲಜಿ ಕಂಪೇರ್ ಮಾಡಿದ್ರೆ ಈಗ ನೆಕ್ಸ್ಟ್ ಏನ್ ಫ್ಯೂಚರ್ ಕಂಪ್ಯೂಟರ್ಸ್ ಇದೆ ಯಾವ ರೀತಿ ಇರುತ್ತಪ್ಪ ಅಂದ್ರೆ, ಮೇ ಬಿ ನ್ಯೂರಾನ್ಸ್ ಅಂಡ್ ಅಟೆನ್ಸ್ ದಿ ಹ್ಯೂಮನ್ ಲೆವೆಲ್ ಇಂಟೆಲಿಜೆನ್ಸ್ ನ ಕೊಡೋ ಚಾನ್ಸಸ್ ಇದೆ. ಅಂಡ್ ಅದರಲ್ಲಿ ನ್ಯೂರಾನ್ಸ್ ನ ಬಳಕೆ ಮಾಡಕ್ ಸ್ಟಾರ್ಟ್ ಮಾಡ್ತಾ ಇದೀವಿ ನಾವು. ಅಂದ್ರೆ ಕಂಪ್ಯೂಟರ್ ಒಳಗಡೆ ಹೇಗೆ ನಮ್ ನರ್ವಸ್ ಬ್ರೈನ್ ಅಂಡ್ ನರ್ವಸ್ ಸಿಸ್ಟಮ್ ಯಾವ ರೀತಿ ಕೆಲಸ ಮಾಡುತ್ತೆ, ಆ ಲೆವೆಲ್, ಆ ಟೈಪ್ ಇಂಟೆಲಿಜೆನ್ಸ್ ನಾವು ಸಿಕ್ಸ್ ಜನರೇಷನ್ ಕಂಪ್ಯೂಟರ್ಸ್ ಗೆ ಪ್ರೊವೈಡ್ ಮಾಡ್ತಾ ಇದೀವಿ. ವಿ ಅಲೌ ದ ಇಮೇಜಸ್ ದಟ್ ಕಂಪ್ಯೂಟರ್ ಈಸ್ ರೆಕ್ಟಾಂಗುಲರ್ ಬಾಕ್ಸ್ ಐದರ್ ಆನ್ ಡೆಸ್ಕ್ ಆರ್ ಪ್ಯಾಕೆಟ್. ನಾವೆಲ್ಲ ಏನ್ ಇಮ್ಯಾಜಿನ್ ಮಾಡ್ಕೊಂಡಿದ್ವಿ, ಕಂಪ್ಯೂಟರ್ ಅಂತ ಒಂದು ಟೇಬಲ್ ಮೇಲೆ ಇಡ್ತಾರೆ, ಪ್ಯಾಕೆಟ್ ಒಳಗಡೆ ಇಟ್ಕೊಳ್ತಾರೆ. ಆ ರೀತಿ ಒಂದು ರೆಕ್ಟಾಂಗುಲರ್ ಬಾಕ್ಸ್ ಅಲ್ಲಿ ಇರುತ್ತೆ, ದಟ್ ಈಸ್ ಕಂಪ್ಯೂಟರ್. ಬಟ್ ವಿ ಕ್ಯಾನ್ ಥಿಂಕ್ ದಟ್ ಕಂಪ್ಯೂಟರ್ಸ್ ಆರ್ ಇನ್ ಕಾರ್ಸ್, ರೆಫ್ರಿಜರೇಟರ್ಸ್, ಬಲ್ಬ್ಸ್, ಎನಿ ಕೈಂಡ್ ಆಫ್ ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಅಲ್ಲೂ ಒಂದು ಕಂಪ್ಯೂಟರ್ ಇರಬಹುದು. ಅದು ಕೂಡ ಇಂಟೆಲಿಜೆನ್ಸ್ ಇರುತ್ತೆ, ಅದಕ್ಕೂ ಕೂಡ ಇಂಟೆಲಿಜೆನ್ಸ್ ಇರುತ್ತೆ. ಅಂಡ್ ಯೂಸರ್ ಲೈಕ್ ಹ್ಯೂಮನ್ ಬೀಂಗ್ ಇಂಟೆಲಿಜೆನ್ಸ್ ಲೆವೆಲ್ ಪ್ರಕಾರ, ಹ್ಯೂಮನ್ ಬೀಂಗ್ ಬ್ರೈನ್ ಇನ್ಪುಟ್ಸ್ ಲೆವೆಲ್ ಪ್ರಕಾರ ಅದು ಔಟ್ಪುಟ್ ಪ್ರೊಡ್ಯೂಸ್ ಮಾಡುತ್ತೆ, ಅದು ಪರ್ಫಾರ್ಮ್ ಮಾಡುವಂತ ಮಷಿನ್ಸ್ ಗಳು ಬರುತ್ತೆ ಅಂತ ಹೇಳ್ಬೋದು. ದಟ್ ಈಸ್ ವಾಟ್ ಸಿಕ್ಸ್ ಜನರೇಷನ್ ಆಫ್ ಕಂಪ್ಯೂಟರ್ಸ್. ಸಿಕ್ಸ್ ಜನರೇಷನ್ ಕಂಪ್ಯೂಟರ್ ಕಾನ್ಸೆಪ್ಟ್ಸ್ ಏನ್ ಇನ್ಕ್ಲೂಡ್ ಮಾಡಿರುತ್ತೆ ನೋಡಿ, ಮೇಜರ್ ಮೂರು ಕಾನ್ಸೆಪ್ಟ್ ನ ಇನ್ಕ್ಲೂಡ್ ಮಾಡ್ಕೊಂಡಿರುತ್ತೆ. ಒಂದು ಆರ್ಟಿಫಿಷಿಯಲ್ ನ್ಯೂರಲ್ ನೆಟ್ವರ್ಕ್ಸ್, ಎರಡನೇದು ವೈಡ್ ಏರಿಯಾ ನೆಟ್ವರ್ಕಿಂಗ್, ಮೂರನೇದು ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್. ಈ ಮೂರು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಮೇಲೆ ವರ್ಕ್ ಮಾಡ್ತಾ ಇದೆ ಸಿಕ್ಸ್ ಜನರೇಷನ್ ಕಂಪ್ಯೂಟರ್ಸ್. ಆರ್ಟಿಫಿಷಿಯಲ್ ನ್ಯೂರಲ್ ನೆಟ್ವರ್ಕ್ಸ್ ಅಂದ್ರೆ ನಮ್ದು ಹೇಗೆ ಬ್ರೈನ್ ವರ್ಕ್ ಮಾಡ್ತಾ ಇರುತ್ತೆ, ಸೊ ಎಲ್ಲ ನಮ್ ಈಚ್ ಅಂಡ್ ಎವ್ರಿ ಬಾಡಿ ಕಾಂಪೋನೆಂಟ್ ಗೆ ಕನೆಕ್ಟ್ ಆಗಿರುತ್ತೆ ನಮ್ಮ ನರ್ವಸ್ ಸಿಸ್ಟಮ್ ಮುಖಾಂತರ. ಅಂಡ್ ಅದು ಹೇಗೆ ಬೇಕು ಬ್ರೈನ್ ಕಂಟ್ರೋಲ್ ಮಾಡ್ತಾ ಇರುತ್ತೆ ಥ್ರೂ ನರ್ವಸ್ ಸಿಸ್ಟಮ್. ಅದೇ ಟೆಕ್ನಾಲಜಿನ ಆರ್ಟಿಫಿಷಿಯಲ್ ನ್ಯೂರಲ್ ನೆಟ್ವರ್ಕ್ಸ್ ಅಂತ ಇಂಪ್ಲಿಮೆಂಟ್ ಮಾಡ್ತಾ ಇದೆ ಸಿಕ್ಸ್ ಜನರೇಷನ್ ಕಂಪ್ಯೂಟರ್ಸ್ ಅಲ್ಲಿ. ಅಂಡ್ ಸಿಕ್ಸ್ ಜನರೇಷನ್ ಕಂಪ್ಯೂಟರ್ಸ್ ಗಳು ಒಬ್ಬ ಹ್ಯೂಮನ್ ಬೀಂಗ್, ಅನಿಮಲ್ಸ್, ಬರ್ಡ್ಸ್ ಯಾವ ಲೆವೆಲ್ ಥಿಂಕ್ ಮಾಡುತ್ತೆ ಆ ಲೆವೆಲ್ ಥಿಂಕ್ ಮಾಡುವಂತ ಅಬಿಲಿಟಿ ಹೊಂದಿರುತ್ತೆ
ಸಿಕ್ಸ್ ಜನರೇಷನ್ ಆಫ್ ಕಂಪ್ಯೂಟರ್ಸ್ ಅಂತ ಹೇಳ್ಬೋದು. ಅಂಡ್ ನೆಕ್ಸ್ಟ್ ಇದರಲ್ಲಿ ನೆಟ್ವರ್ಕಿಂಗ್ ಅಲ್ಲಿ ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡ್ತಾ ಇದ್ದಾರೆ. ಹೇಗೆ ಲೋಕಲ್ ಏರಿಯಾ ನೆಟ್ವರ್ಕ್ ಹೇಗೆ ನಾವು ಫ್ರೀಲಿ ಎಕ್ಸೆಸ್ ಮಾಡ್ತೀವಿ, ಅದನ್ನ ಇನ್ನೂ ವೈಡ್ಲಿ ಎಕ್ಸೆಸ್ ಫಾಸ್ಟ್ ಆಗಿ ನಾವು ಕಮ್ಯುನಿಕೇಟ್ ಮಾಡಬೇಕು, ಅಕ್ರಾಸ್ ವರ್ಲ್ಡ್ ನಾವು ಕಮ್ಯುನಿಕೇಟ್ ಮಾಡ್ಬೇಕಂತ ವೈಡ್ ಏರಿಯಾ ನೆಟ್ವರ್ಕಿಂಗ್ ಅಲ್ಲಿ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ತರ್ತಾ ಇದ್ದಾರೆ. ದಟ್ ಆಲ್ಸೋ ಕಮ್ಸ್ ಅಂಡರ್ ಸಿಕ್ಸ್ ಜನರೇಷನ್ ಆಫ್ ಕಂಪ್ಯೂಟರ್ಸ್. ಅಂಡ್ ಇಲ್ಲಿವರೆಗೆ ನಾವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾ ಇದ್ವಿ. ಫಸ್ಟ್ ಜನರೇಷನ್ ಅಲ್ಲಿ ಮಷಿನ್ ಲೆವೆಲ್, ಸೆಕೆಂಡ್ ಜನರೇಷನ್ ಅಲ್ಲಿ ಅಸೆಂಬ್ಲಿ ಲೆವೆಲ್, ಥರ್ಡ್ ಜನರೇಷನ್ ಮತ್ತೆ ಫೋರ್ತ್ ಜನರೇಷನ್ ಅಲ್ಲಿ ಪ್ರೊಸೀಜರ್ ಮತ್ತೆ ಆಬ್ಜೆಕ್ಟ್ ಓರಿಯೆಂಟೆಡ್ ಲ್ಯಾಂಗ್ವೇಜ್ ಯೂಸ್ ಮಾಡಿದ್ವಿ. ಅಂಡ್ ಈಗ ಸಿಕ್ಸ್ ಜನರೇಷನ್ ಅಲ್ಲಿ ನೋಡಿ ಫಿಫ್ತ್ ಕೂಡ ಸೊ ಡಿಫ್ರೆಂಟ್ ಫಿಫ್ತ್ ಜಿ ಎಲ್ ಲ್ಯಾಂಗ್ವೇಜ್ ಅಂತ ಯೂಸ್ ಮಾಡಿದ್ವಿ. ಬಟ್ ಸಿಕ್ಸ್ ಜನರೇಷನ್ ಅಲ್ಲಿ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಮೇಲೆ ವರ್ಕ್ ಮಾಡ್ತಾ ಇದೀವಿ. ಅಂಡ್ ಅದೇ ಫಿಫ್ತ್ ಜನರೇಷನ್ ಸಿಕ್ಸ್ ಜನರೇಷನ್ ಅಲ್ಲಿ ಇನ್ನೂ ಡೆವಲಪ್ ಆಗ್ತಾ ಇದೆ. ನಾವು ಏನೇ ಪ್ರೋಗ್ರಾಮ್ ಮಾಡ್ಬೇಕಂದ್ರೆ, ಕಂಪ್ಯೂಟರ್ಗೆ ಯಾವುದೇ ಒಂದು ಟಾಸ್ಕ್ ಹೇಳ್ಬೇಕಂದ್ರೆ ಪ್ರೋಗ್ರಾಮಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಮದರ್ ಟಂಗ್ ಅಲ್ಲೇ ನೀವು ಹೇಳ್ಬಿಟ್ರೆ ಸಾಕು, ಅದೇ ಲ್ಯಾಂಗ್ವೇಜ್ ಅಲ್ಲಿ ಅದೇ ಭಾಷೆಯಲ್ಲಿ ನೀವು ಹೇಳಿದ್ರೆ ಸಾಕು, ಕಂಪ್ಯೂಟರ್ ಅರ್ಥ ಮಾಡ್ಕೊಳ್ಳುತ್ತೆ, ನೀವು ಕೊಟ್ಟಂತ ಟಾಸ್ಕ್ ನ ಎಕ್ಸಿಕ್ಯೂಟ್ ಮಾಡುತ್ತೆ. ಆ ಲೆವೆಲ್ ಆಫ್ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಬರುತ್ತೆ ಅಂತ ಹೇಳ್ಬೋದು ಸಿಕ್ಸ್ ಜನರೇಷನ್ ಆಫ್ ಕಂಪ್ಯೂಟರ್ಸ್ ಅಲ್ಲಿ. ಕನ್ಕ್ಲೂಷನ್ ಬಂದಾಗ ನಾವು ಯೂಸ್ ಫೈವ್ ಜನರೇಷನ್ಸ್ ಆಫ್ ದಿ ಕಂಪ್ಯೂಟರ್ಸ್, ಐದು ಜನರೇಷನ್ಸ್ ಕಂಪ್ಯೂಟರ್ಸ್ ನ ಯೂಸ್ ಮಾಡಿದೀವಿ. ಇನ್ ಫ್ಯೂಚರ್ ಜನರೇಷನ್ ಕಂಪ್ಯೂಟರ್ಸ್ ಹ್ಯಾವ್ ಪವರ್ ಟು ಎಕ್ಸೆಸ್ ಥಿಂಗ್ಸ್ ಲೈಕ್, ನೋಡಿ ಏನು ಎಕ್ಸೆಸ್ ಮಾಡಕ್ಕೆ ಎಬಿಲಿಟಿ ಹೊಂದಿರುತ್ತೆ ಅಂದ್ರೆ ಲೈಕ್ ದ ಹ್ಯೂಮನ್ ಬ್ರೈನ್ ಬೈ ಟೇಕಿಂಗ್ ದಿ ಇನ್ಪುಟ್ಸ್ ಇನ್ ಡಿಫ್ರೆಂಟ್ ವೇಸ್. ಹ್ಯೂಮನ್ ಬ್ರೈನ್ ಆಕ್ಸೆಸ್ ಮಾಡಕ್ಕೆ ಎಬಿಲಿಟಿ ಹೊಂದಿರುತ್ತೆ ಕಂಪ್ಯೂಟರ್ಸ್ ಗಳು. ಅಂಡ್ ದ ಫ್ಯೂಚರ್ ಜನರೇಷನ್ ಆಫ್ ಕಂಪ್ಯೂಟರ್ಸ್ ಪರ್ಫಾರ್ಮ್ಸ್ ದ ಟಾಸ್ಕ್ ವೆರಿ ಫಾಸ್ಟರ್ ದೆನ್ ಪ್ರೀವಿಯಸ್ ಜನರೇಷನ್. ಇಲ್ಲಿ ತನಕ ಏನೇನು ಜನರೇಷನ್ಸ್ ಇದೆ ಆ ಎಲ್ಲಾ ಜನರೇಷನ್ಸ್ ಕಂಪೇರ್ ಮಾಡಿದ್ರೆ ಅದಕ್ಕಿಂತ ಫಾಸ್ಟ್ ಆಗಿ ಪರ್ಫಾರ್ಮ್ ಮಾಡುವಂತ ಕಂಪ್ಯೂಟರ್ಸ್ ಹೊಂದಿರುತ್ತೆ. ಅಂಡ್ ಡಿವೈಸ್ ಮೇ ಬಿ ಇನ್ವಿಸಿಬಲ್ ಅಂಡ್ ಸ್ಮಾಲರ್ ಇನ್ ಸೈಜ್. ಅಂಡ್ ಡಿವೈಸ್ ಕೂಡ ಹೇಗಿರುತ್ತೆ, ಚಿಕ್ಕದು ಇರುತ್ತೆ ಅಂಡ್ ಇನ್ವಿಸಿಬಲ್ ಇರುತ್ತೆ ಸೈಜ್ ಅಂತ ಹೇಳ್ಬೋದು. ಆ ರೀತಿ ಡಿವೈಸ್ ಗಳನ್ನ ಡೆವಲಪ್ ಮಾಡುವಂತ generation ಅಂತ ಹೇಳ್ಬೋದು. that is future generation and sixth generation of the computer. Still it is promising technology and ಈ ಟೆಕ್ನಾಲಜಿನ ಪ್ರೋಗ್ರೆಸ್ ಆಗುತ್ತೆ ಬರುವಂತ ದಿನಗಳಲ್ಲಿ ಅಂತ ಹೇಳ್ತಾ ಈ ಸೆಷನ್ ಈ ವಿಡಿಯೋ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಅಂಡ್ ಯಾರೆಲ್ಲ ವಿಡಿಯೋ ನೋಡಿದೀರಾ ಡೋಂಟ್ ಮಿಸ್ ವಿಡಿಯೋನ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ. ಅಂಡ್ ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.